ಹಲೋ ಹಾಯ್ ಎಲ್ರಿಗೂ ನಮಸ್ಕಾರ. ನಾನಿವಾಗ ಬೇಬಿ ಬೆಟ್ಟ ದನಗಳ ಜಾತ್ರೆಲಿದ್ದೀನಿ. ನಮ್ಮೂರು ಬೇಬಿ ಬೆಟ್ಟ ಅಂದರೆ ನಮ್ಮ ಅಜ್ಜಿ ಮನೆ, ಹುಟ್ಟು ಬೆಳೆದಿದ್ದೆಲ್ಲ ಇಲ್ಲೇ. ಏನು ಖುಷಿಯಪ್ಪ ವಿಚಾರ ಅಂದರೆ ಈ ಸಲ ಜಾತ್ರೆಲಿ ಏನು ಅದ್ಧೂರಿಯಾಗಿ ಮಾಡಿದ್ದಾರೆ ಅಂದರೆ ನೋಡಿ. ಇಲ್ಲೊಬ್ರು ರೈತರು ಹಸುಗಳ ಮೇಲೆ ಎಷ್ಟು ಪ್ರೀತಿ, ಎಷ್ಟು ಕ್ರೇಜ್ ಇದೆ ಅಂದರೆ ನೋಡಿ. ಈ ಸಲ ದನಗಳ ಜಾತ್ರೆ ಕಟ್ಟಿದಾರಲ್ಲ, ಬಿಸಿಲು ಅಂದ್ಬಿಟ್ಟು ಒಳ್ಳೆ ಪ್ಯಾಲೇಸ್ ಥರ ಕಟ್ಟಿದ್ದಾರೆ. ತುಂಬ ಹಸುಗಳು, ತುಂಬ ಜೋಡಿಗಳು, ತುಂಬ ಜನಗಳು ಹಂಗೆ ಮಾಡಿದ್ದಾರೆ. ಆ್ಯಂಡ್ ಇನ್ನೊಂದು ಏನಪ್ಪ ಅಂದರೆ ಈ ಸಲ ಮಾತ್ರ ಸಖತ್ ಹಸುಗಳು ಬಂದಿದೆ. ಎಲ್ಲ ಒಳ್ಳೊಳ್ಳೆ ಹಸುಗಳು ಏನಿದೆ ಅಂತೀರ, ಹಂಗೆ ನೋಡ್ತಾಯಿದ್ರೆ ಕಣ್ಣಿಗೆ ಸಖತ್ತು ಖುಷಿಯಾಗುತ್ತೆ. ತುಂಬ ಮೋರ್ ದ್ಯಾನ್ 1000 ಜೊತೆ ಹಸು ಎತ್ತುಗಳು ಎಲ್ಲ ಬಂದಿದೆ ನೋಡಿ. ಎಲ್ಲ ಏನು ಸಖತ್ತಾಗಿ ಶಾಮಿಯಾನಗಳು, ಲೈಟಿಂಗ್ಸು ಎಲ್ಲ ಹಾಕಿ ಏನು ಸಖತ್ತಾಗಿ ಮಾಡಿದ್ದಾರೆ ಈ ವರ್ಷ ಅಂದರೆ. ಆಮೇಲೆ ಇನ್ನೊಂದು ಏನಪ್ಪ ಅಂದರೆ ಬೇಬಿ ದನಗಳ ಜಾತ್ರೆ ಅಂದರೆ ದೊಡ್ಡ ಇತಿಹಾಸನೇ ಇದೆ. ತುಂಬ ವರ್ಷಗಳಿಂದನೂ ದನಗಳ ಜಾತ್ರೆ ಕಟ್ಟುತ್ತೆ. ಯಾವಾಗ ಕಟ್ಟಿದ್ರೂ ಇಷ್ಟೇ ಅದ್ಧೂರಿಯಾಗಿ ದನಗಳನ್ನ ಕಟ್ತಾರೆ. ಬಟ್ ಈ ವರ್ಷ ಅಂದರೆ ಏನು ಸಕ್ಕತ್ತಾಗಿ ಸಿಂಗಾರಗಳು ಅಂದರೆ ಏನು ಈ ಶಾಮಿಯಾನಗಳು, ಡೆಕೋರೇಷನ್ಗಳು, ಏನು ಗುರು ಇದು. ದಿನ ಹಳ್ಳಿ ಕಾರು, ಹಸುಗಳು, ಎತ್ತುಗಳ ಮೇಲೆ ಕ್ರೇಜ್ ಈ ಥರ ಜಾಸ್ತಿ ಆಗ್ತಿದೆ ನೋಡಿ. ಇಲ್ಲಿ ಏನು ಸಕ್ಕತ್ತಾಗಿದೆ ಇದು ರೀ. ಡಿ ಬಾಸ್ ಅವ್ರು ಕರ್ಕೊಬಂದಿದ್ರು ಲಾಸ್ಟಲ್ಲಿ ನೋಡಿ. ಇವರು ಡಿಫ್ರೆಂಟಾಗಿ ಮಾಡಿದ್ದಾರೆ, ಆರೋಹಳ್ಳಿ ಅಂದ್ಬಿಟ್ಟು. ಸೇಮ್ ಡಿ ಬಾಸ್ ಅವ್ರದ್ದು ಇದೆಲ್ಲ ಸೇಮ್ ಅದೇ ಥರ ಇದೆ. ಇಲ್ಲಿ ನೋಡಿ ಏನು ಸಕ್ಕತ್ತಾಗಿ ಹೋಗ್ತಾ ಇದೆ ಜೊತೆ. ಕ್ರೇಜಿಗರು ನೋಡ್ತಾ ಇದ್ರೆ ನಮಗೆ ನಾವು ಕಟ್ಟಬೇಕು ಒಂದು ಜೊತೆ. ದುಡ್ಡು ಎಷ್ಟಾದರೂ ಆಗಲಿ ಕಟ್ಟಬೇಕು ಅನ್ನಿಸ್ತಾ ಇದೆ. ಒಳ್ಳೆ ಸಕ್ಕತ್ತಾಗಿದೆ ಮಾತ್ರ. ಸೊ ನೋಡ್ತಾ ಇದ್ರೆ ಹಂಗೆ ಒಳ್ಳೊಳ್ಳೆ ಹಸುಗಳು, ಎತ್ತುಗಳು ಬಂದಿದೆ ಈ ವರ್ಷ ಮಾತ್ರ. ಆಮೇಲೆ ಇನ್ನೊಂದು ಏನಪ್ಪ ಅಂದರೆ ಫೆಸಿಲಿಟೀಸು ಹಂಗೆ ದರ್ಶನ್ ಪುಟಾಣಿ ಅವರು ಹಂಗೆ ಮಾಡಿದ್ದಾರೆ. ಅಂದರೆ ನೀರು ಆಗಿರ್ಬೋದು, ಕೆರೆಗೆ ನೀರು ತುಂಬಿಸಿರೋದು, ಇನ್ನು ಊಟದ ವ್ಯವಸ್ಥೆ ಎಲ್ಲ ತುಂಬ ಫೆಸಿಲಿಟೀಸ್ ಇದೆ. ಆಮೇಲೆ ಜಾತ್ರೆ ಅಂತ ನೋಡಿ, ಎತ್ತಿನ ಗಾಡಿ ಕ್ರೇಜಿ ಗುರು ಮಾತ್ರ. ಹಳ್ಳಿ ಕಾರ್ ಒಳ್ಳೆ ಕ್ರೇಜಿಯಾಗಿ ಎಂಜಾಯ್ ಮಾಡ್ತಾವ್ರೆ. ಇವಾಗೆಲ್ಲ ರೀಲ್ಸಲ್ಲಿ ಎಲ್ಲಿ ನೋಡಿದ್ರು ಯಾವ ಹಳ್ಳಿಗಳಲ್ಲೂ ಅವರು ಹಿಂದೆ ಏನು ಮಾಡ್ತಿದ್ರು ಅಂದರೆ ದನಗಳನ್ನ ಬರೀ ಹೊಲ ಉಳೋಕ್ಕೆ, ಗದ್ದೆ ಉಳೋಕ್ಕೆ ಅಷ್ಟೇ ಯೂಸ್ ಮಾಡ್ತಿದ್ರು. ಇವಾಗ ಶೋಕಿಗೂ ಹೆಂಗೆ ಇದು ಮಾಡ್ಬೋದು, ಸಾಕ್ಬೋದು, ಹೆಂಗೆ ಚೆನ್ನಾಗಿ ನೋಡ್ಕೋಬೋದು ಅದ್ಧೂರಿಯಾಗಿ ಅನ್ನೋದನ್ನು ಇಂದಿನ ಮಾಡ್ರನ್ ರೈತರು ತೋರಿಸ್ತಿದ್ದಾರೆ. ಒಳ್ಳೆ ಸಕ್ಕತ್ತಾಗಿ ಸಾಕ್ತಿದ್ದಾರೆ ಮಾತ್ರ. ಏನು ಮನುಷ್ಯರಿಗೂ ಅಷ್ಟು ಫೆಸಿಲಿಟೀಸ್ ಇರಲ್ವೇನೋ ಆ ಥರ. ಒಳ್ಳೆ ಟಗರು ನೋಡಿ, ಇಲ್ಲಿ ಕೊಂಬಿಗೆ ಮಾತ್ರ ಬಣ್ಣದ ಪೇಪರ್ ಹಾಕಿದ್ದಾರೆ. ಸಕ್ಕತ್ತಾಗಿದೆ ಒಂಥರ, ಒಳ್ಳೆ ಕ್ರೇಜ್ ಇದೆ. ಒಂದು 2-3 ಕಡೆ ನೋಡಿದೆ ಒಂದು ಕಡೆ ಚಿಕ್ಕ ಕರುಗಳನ್ನ ಕಟ್ಟವ್ರೆ. ಅದಕ್ಕೆ ಏನು ಶಾಮಿಯಾನ ಹಾಕವ್ರೆ, ಫ್ಲವರ್ ಡೆಕೋರೇಷನ್ನು, ಏನು ಒಳ್ಳೆ ನೆಕ್ಸ್ಟ್ ಲೆವೆಲ್ ಕ್ರೇಜಿಗರು ನೋಡಿ. ನಾನು ಹೇಳಿದ್ನಲ್ಲ ಇದೇನೆ ಚಿಕ್ಕ ಕರುಗಳು, ಬಟ್ ಆ ಫ್ಲವರ್ ಡೆಕೋರೇಷನ್ ಅಂತೂ ಏನು ಸಕ್ಕತ್ತಾಗಿ ಮಾಡಿದ್ದಾರೆ ಅಂದರೆ ಗೇಟ್ ಸಿಸ್ಟಮ್ ಎಂಟ್ರಿ ಆಗೋಕ್ಕೆ ನೋಡಿ. ಇಲ್ಲಿ ಏನು ಸಕ್ಕತ್ತಾಗಿ ಮಾಡೋರು ಮಾತ್ರ ನೋಡಿ. ಚಿಕ್ಕ ಕರುಗಳು ಸಕ್ಕತ್ತಾಗಿದೆ ಮಾತ್ರ. ಏನು ಕ್ರೇಜಿಗರು ಈ ಥರ. ಈ ವರ್ಷದ ಕ್ರೇಜ್ ನಾನು ಹೋದ ವರ್ಷ ನೋಡಿರಲಿಲ್ಲ. ನಾನು ನೆಕ್ಸ್ಟ್ ಹೆಂಗಾಗುತ್ತೆ ಅಂತ ಗೊತ್ತಿಲ್ಲ. ಒಟ್ಟಿನಲ್ಲಿ ನೆಕ್ಸ್ಟ್ ಇನ್ನೂ ಅದ್ಧೂರಿ ಆಗುತ್ತೆ ಅನಿಸುತ್ತೆ. ಇನ್ನೂ ಒಳ್ಳೊಳ್ಳೆ ದನಗಳು, ಒಳ್ಳೊಳ್ಳೆ ಕರುಗಳು, ಎತ್ತುಗಳೆಲ್ಲ ಬಂದಿದೆ. ಎಲ್ಲ ಸಕ್ಕತ್ತಾಗಿದೆ ಮಾತ್ರ ನೋಡೋಕ್ಕೆ. ಹಾಗೆ ವಿಡಿಯೋನ ಕಂಪ್ಲೀಟಾಗಿ ನೋಡಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.